ಐತಿಹಾಸಿಕವಾಗಿ ಸಾಕಷ್ಟು ಖ್ಯಾತಿ ಗಳಿಸಿರುವ ರಾಮದೇವರ ಬೆಟ್ಟಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ. ಈ ಬೆಟ್ಟದಲ್ಲಿ ಶ್ರೀರಾಮಚಂದ್ರರು ಬಂದು ತಂಗಿದ್ದರು ಎಂಬ ಪ್ರತೀತಿ ಇದೆ. ಆದ್ದರಿಂದ ಈ ದೇವಾಲಯದ ಅಭಿವೃದ್ಧಿಗೆ ಎಲ್ಲರೂ ಗಮನ ಹರಿಸಬೇಕು, ಪ್ರವಾಸೋದ್ಯಮಕ್ಕೆ ಕೊಡುಗೆ ನೀಡಬೇಕು. ಇದರ ಅಂಗವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ರವರು ರಾಮದೇವರ ಬೆಟ್ಟದಲ್ಲಿ ವಿವಿಧ ನೂತನ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಇಕ್ಬಾಲ್ ಹುಸೇನ್ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಒತ್ತು ನೀಡುವುದಾಗಿ ತಿಳಿಸಿದರು. ರಸ್ತೆಗಳು, ತಂಗುದಾಣಗಳು ನಿರ್ಮಾಣ ಮಾಡುವುದಾಗಿ ತಿಳಿಸಿದರು. ಪ್ರವಾಸಿಗರಿಗೆ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಅದಕ್ಕಾಗಿ ಪ್ರವಾಸೋದ್ಯಮದಿಂದ 2 ಕೋಟಿ ರು, ಮುಜರಾಯಿ ಇಲಾಖೆಯಿಂದ ಒಂದಷ್ಟು ಹಣ ಹಾಗೂ ತನ್ನದೇ ಆದ ಸ್ವಂತ ಅನುದಾನದಿಂದ ಈ ಕಾಮಗಾರಿ ಆರಂಭವಾಗಲಿದೆ ಎಂದರು. ಒಟ್ಟಿನಲ್ಲಿ ರಾಮದೇವರ ಬೆಟ್ಟದಲ್ಲಿನ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಶುದ್ಧ ನೀರಿನ ಘಟಕ, ಶುಭ್ರ ಶೌಚಾಲಯಗಳು ನಿರ್ಮಾಣವಾಗಲಿವೆ. ಮುಂದಿನ ದಿನಗಳಲ್ಲಿ ರಾಮನಗರದಲ್ಲಿನ ಶ್ರೀರಾಮದೇವರ ಬೆಟ್ಟವನ್ನು ದಕ್ಷಿಣ ಅಯೋಧ್ಯೆ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವುದಾಗಿ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದರು. ಮೊದಲನೇದಾಗಿ ಈ ಪೂಜಾ ಸ್ಥಳ, ಈ ಪವಿತ್ರವಾದಂಥ ಸ್ಥಳ ಬಹಳ ಪ್ರಸಿದ್ಧಿಯಾದಂಥದ್ದು ನಮ್ಮ ಜಿಲ್ಲೆನಲ್ಲಿ. ಇಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನ ಪಾದ ಇರುವಂತಹದ್ದು ಒಂದು ಇತಿಹಾಸ. ಈ ಇತಿಹಾಸವನ್ನ ನಾವೆಲ್ಲರೂ ಕೂಡ ಕಾಪಾಡ್ಕೊಳ್ಬೇಕಾಗ್ತದೆ. ಇದು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈ ಒಂದು ಪಾದದ ಗುಹೆ ಬೇರೆ ಎಲ್ಲೂ ಇಲ್ಲ. ಸೊ ಇಲ್ಲಿ ಇನ್ನು ಅನೇಕ ರೀತಿಯಲ್ಲಿ ನಮ್ಮ ಇತಿಹಾಸ ಕೂಡ ಬೇರೆ ಇದೆ. ಅನೇಕ ಋಷಿಗಳು ಇಲ್ಲಿ ಜಪ ಮಾಡಿದಂಥದ್ದು ಉದಾಹರಣೆ ಇದೆ. ಇಲ್ಲಿ ರಣಹದ್ದು ಕೂಡ ಇಲ್ಲಿ ಒಂದು ಪ್ರವಾಸಿ ತಾಣವಾಗಿ ಇಲ್ಲ, ಅದು ಕೂಡ ಇದನ್ನ ರಿಸರ್ವ್ ಫಾರೆಸ್ಟ್ ಆಗಿ ಅದನ್ನು ಕೂಡ ಮಾಡಿದ್ದಾರೆ. ಇದರ ಎತ್ತರ ಇನ್ನೆಲ್ಲೂ ನಮಗೆ ಕಾಣಕ್ಕೆ ಸಾಧ್ಯನೇ ಇಲ್ಲ. ಎಂಥದ್ದು ಕೊಂಬೆ ಇದೆ ಅಂತ ಹೇಳ್ತಾರದು ಘನಕೊಂಬೆ ಅಂತ ಬೆಟ್ಟ ಅಂತ ಹೇಳ್ತಾರೆ. ಅಂದ್ರೆ ಇಡೀ ನಮ್ಮ ಜಿಲ್ಲೆಯ ಒಂದು ಚಿತ್ರಣನ ನಾವು ಇಲ್ಲಿ ಇಟ್ಕೊಂಡು ನೋಡ್ಬೋದು. ಸೊ ಅಂತ ಒಂದು ಪವಿತ್ರವಾದಂತ ಸ್ಥಳದಲ್ಲಿ ಇವತ್ತು ನಾವು ಮೂಲಭೂತ ಸೌಕರ್ಯಗಳೇ ಇಲ್ಲ. ಎಲ್ಲಾ ರೀತಿಯಲ್ಲೂ ಆಲೋಚನೆ ಮಾಡ್ತಾ ಇದ್ದೀವಿ, ಎಲ್ಲಾ ಬಗ್ಗೆನೂ ನಾವು ಮಾತಾಡ್ತಾ ಇದ್ದೀವಿ. ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇವತ್ತು ಬಂದು ನಮ್ಮ ಜಿಲ್ಲೆನಲ್ಲಿ ಅಧಿಕಾರ ಎಲ್ಲವೂ ಕೂಡ ಅನುಭವಿಸ್ತಾ, ಆದ್ರೆ ಇಲ್ಲಿ ಇರುವಂತ ಸ್ಥಿತಿಗತಿಗಳ ಬಗ್ಗೆ ಯಾವತ್ತೂ ಕೂಡ ಗಮನ ಹರಿಸ್ಲಿಲ್ಲ. ಸೊ ನಾವಿವತ್ತು ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಅನೇಕ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕಂತ ಹೇಳಿ ಇಲ್ಲಿ ಮೊದಲನೇದಾಗಿ ಅನೇಕ ಜನ ಹೆಣ್ಮಕ್ಳುಗಳು, ವಯಸ್ಸಾದಂಥವ್ರು ಇಲ್ಲಿ ಮೆಟ್ಲ ಮೇಲೆ ನಮಗೆ ರೇಲಿಂಗ್ ಇಲ್ಲ, ರೇಲಿಂಗ್ಸ್ ಮಾಡಬೇಕು, ರೋಡ್ ಮಾಡಬೇಕು, ಟಾಯ್ಲೆಟ್ಸ್ ಮಾಡಬೇಕು, ತಂಗುದಾಣ ಮಾಡಬೇಕು. ಇಲ್ಲಿ ಬಂದಂತ ಅತಿಥಿಗಳಿಗೆಲ್ಲೂ ಕೂಡ ಒಂದು ವಿಶೇಷವಾದಂತ ಆದ್ಯತೆ ಕೊಟ್ಟು ಒಂದು ತಂಗುದಾಣ, ಒಂದು ಒಳ್ಳೆ ಒಂದು ಇದನ್ನ ಶೆಲ್ಟರ್ ಕೂಡ ಕೊಡ್ಬೇಕಾಗ್ತದೆ. ಸೊ ಎಲ್ಲಾ ರೀತಿಯಲ್ಲೂ ಕೂಡ ರೋಡ್ ಇಲ್ಲ, ಇಲ್ಲಿ ಅಪ್ರೋಚಿಂಗ್ ರೋಡ್ಗಳಿಲ್ಲ. ಇಂಥ ಒಂದು ಪ್ರಸಿದ್ಧವಾದಂತ ಒಂದು ಸ್ಥಳದಲ್ಲಿ ಈ ಕಡೆ ಒಂದು ಕಡೆ ನಾವೆಲ್ಲರೂ ಕೂಡ ರಾಮನ್ ಭಕ್ತರು ಅಂತ ಹೇಳಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ರಾಮನಿಗೆ ಪೂಜೆ ಮಾಡ್ತೀವಿ. ಸೊ ಇದನ್ನ ವಿಶೇಷವಾಗಿ ಆದ್ಯತೆ ಮೇರೆಗೆ ನಾವು ಮೂಲಭೂತ ಸೌಕರ್ಯವನ್ನು ಕೊಟ್ಟು ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಸಿದ್ಧಿ ಆಗುವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರವಾಸೋದ್ಯಮ ಇಲಾಖೆಯಿಂದ 2 ಕೋಟಿ ರೂಪಾಯಿ ಮತ್ತೆ ಇನ್ನು ಕೆಲವು ಬೇಕಾದಷ್ಟು ಮುಜರಾಯಿಂದ ಒಂದಷ್ಟು ಹಣ ಇದೆ. ಮತ್ತೆ ನನ್ನ ಅನುದಾನದಲ್ಲೂ ಕೂಡ ಇಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಇಲ್ಲಿ ಅನುಕೂಲ ಆಗ್ಬೇಕಂತ ಹೇಳಿ ಇವತ್ತು ಕೆಲಸಕ್ಕೆ ಮೂಲಭೂತ ಸೌಕರ್ಯಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ರಸ್ತೆ, ರೋಡು, ಚರಂಡಿ, ಶುದ್ಧ ನೀರು ಘಟಕ ಎಲ್ಲಾ ರೀತಿಯಾದಂತ ಸೌಲಭ್ಯಗಳನ್ನ ಕೊಟ್ಟು ಇದನ್ನ ಒಂದು ಒಳ್ಳೆಯ ಉನ್ನತ ರೀತಿಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿ ಈ ಸಮಿತಿಯ, ಈ ರಾಮದೇವರ ಬೆಟ್ಟದ ಎಲ್ಲ ಸಮಿತಿಯವರು, ನಮ್ಮ ಮುಖಂಡರುಗಳು, ನಮ್ಮ ಮಾಜಿ ಶಾಸಕರು ರಾಜಣ್ಣ, ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮ ನಾಗಣ್ಣ, ನಮ್ಮ ಸಿಆರ್ ವೆಂಕಟೇಶನ ಹಳೆಯ ಅಧ್ಯಕ್ಷರು, ಪಾಪ ಅವರೆಲ್ಲರೂ ಕೂಡ ಇವತ್ತು ಎಲ್ಲರೂ ಸೇರಿ ಇವತ್ತು ಈ ಒಂದು ಕೆಲಸಕ್ಕೆ ನಾವೆಲ್ಲರೂ ಕೂಡ ಚಾಲನೆಯನ್ನು ಬಗ್ಗೆ ಸಾಕಷ್ಟು ಈಗ ವಿವರಣೆ ಕೊಟ್ರಿ ಸರ್. ಸರ್ಕಾರದಿಂದ ವಿಶೇಷ ಅನುದಾನ, ಯಾಕಂದ್ರೆ ಬಿಫೋರ್ ತಾವು ಶಾಸಕರ ಮೊದಲು ಕೂಡ ಇದ್ರ ಬಗ್ಗೆ ನಾನು 1 ವರ್ಷದ ಹಿಂದೆನೇ ನಾನು ಪ್ರವಾಸೋದ್ಯಮ ಸಚಿವರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೆ. ಅವಾಗ ಅಯೋಧ್ಯೆ ವಿಚಾರ ನಡೀತಾ ಇತ್ತು, ಬಾಲರಾಮನ ಇದನ್ನ ನಾವು ಇದು ಮಾಡ್ಬೇಕಂತ ಹೇಳಿ. ಸೊ ನಾನು ಆ ಸಂದರ್ಭದಲ್ಲಿ ನಾವ್ಯಾಕೆ ಇದನ್ನ ಒಂದು ಅಯೋಧ್ಯೆ ಮಾದರಿಯಲ್ಲಿ ನಾವ್ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಹೇಳಿ ನಾನು ಪ್ರಸ್ತಾವನೆಯನ್ನ ಡಿ.ಕೆ. ಸುರೇಶ್ ಸಾಹೇಬ್ರು ಕರ್ಕೊಂಡೋಗಿ ಮಾಡಿದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಚರ್ಚೆ ಮಾಡಿದ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿ
ಅಯೋಧ್ಯೆಯಲ್ಲಿ ಯಾವ ರೀತಿ ಯಾವ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಒಂದು ಪ್ರಸಿದ್ಧಿಯಾದಂಥ ಇಡೀ ದೇಶದಲ್ಲಿ ಒಂದು ದೇವಸ್ಥಾನವನ್ನ ಮಾಡಿ ಭಗವಂತ ದರ್ಶನ ಪಡಿತಾ ಇದ್ವಿ, ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಮಾದರಿ ಮಾಡ್ಬೇಕಂತ ಹೇಳಿದಂಥ ಸಂದರ್ಭದಲ್ಲಿ 100 ಕೋಟಿಗೆ ಇದು ಮಾಡಿದ್ವಿ. ಆವಾಗ ಎಚ್ ಕೆ ಪಾಟೀಲ್ ಇಲ್ಲ, ಮುಂದಿನ ದಿವಸದಲ್ಲಿ ಇದ್ರ ಬಗ್ಗೆ ಆಲೋಚನೆ ಮಾಡೋಣ ಅಂತ ಹೇಳಿ ಅದಕ್ಕೆ ಇದು ಮಾಡಿದ್ರು. ಸದ್ಯಕ್ಕೆ ಈಗ ಮೂಲಭೂತ ಸೌಕರ್ಯ ಒಂದು ವ್ಯವಸ್ಥಿತವಾಗಿ ಮಾಡಿ ಮುಂದಿನ ದಿವಸದಲ್ಲಿ ನಮಗೆ ಸಮಯ ಕಾಲಾವಕಾಶ ನಮಗೆ ಭಗವಂತ ಕೊಟ್ಟಂತ ಶಕ್ತಿ ಕೊಟ್ಟಂತ ನಾನು ನಿಜವಾಗೂ ಕೂಡ ನನ್ನದೇ ಆದಂತ ರೀತಿ ನೀತಿನಲ್ಲಿ ನಾನಿಲ್ಲಿ ಒಂದು ಒಳ್ಳೆ ಕೆಲಸ ನಾವೆಲ್ಲರೂ ಕೂಡ ಅಯೋಧ್ಯೆ ರೀತಿಯಲ್ಲಿ ಮಾದರಿನಲ್ಲಿ ನಾವು ಮಾಡ್ಬೇಕು. ಅದು ನಾವು ಹೇಳಿಕೆ ಕೊಡೋರಲ್ಲ, ನಾವು ಕಾರ್ಯಗತ ಮಾಡಿ ತೋರ್ಸೋರು ನಾವೆಲ್ಲರೂ. ಬಿಜೆಪಿಯವರು ರಾಮನ ಹೆಸರು ಹೇಳ್ಕೊಂಡು ಮಾಡ್ತಾರೆ. ಅಧಿಕಾರ ಸಿಕ್ಕಿತ್ತು, ಉಸ್ತುವಾರಿ ಮಂತ್ರಿಗಳಾಗಿದ್ರು, ಯಾವತ್ತರ ದಿನ ಬಂದು ಬೆಟ್ಟ ಏರ್ಲಿಲ್ಲ. ಇಲ್ಲಿರುವಂತ ಕೆಲಸ ಕಾರ್ಯಕ್ಕೆ ಯಾವತ್ತೂ ಕೂಡ ಕೈ ಜೋಡಿಸ್ಲಿಲ್ಲ. ಒಂದಿನ ಸಮಿತಿಯವ್ರ ಜೊತೆಲಿ ಕಷ್ಟ ಸುಖ ಹಂಚ್ಕೊಳ್ಳಿಲ್ಲ ಅವರೆಲ್ಲರೂ ಕೂಡ. ನಾನು ಈ ಜಿಲ್ಲೆ ಮಗ, ಈ ತಾಲೂಕಿನ ಮಗ, ನನಗೆ ಮೇಲೆ ಜವಾಬ್ದಾರಿ ಇದೆ. ನನಗೆ ಗೊತ್ತಿದೆ ನಮ್ಮೂರು, ನನ್ನ ಕ್ಷೇತ್ರ ಏನ್ ಮಾಡ್ಬೇಕಂತ ಗೊತ್ತಿದೆ. ಅವ್ರಿಗೆ ಬರೀ ರಾಮನ ಹೆಸರು ರಾಜಕಾರಣ ಬೇಕು, ರಾಮನ ಹೆಸರು ಅವ್ರು ರಾಜಕಾರಣ ಮಾಡ್ತಾರೆ. ನಾವು ರಾಜಕಾರಣನೇ ಬೇರೆ, ದೇವರು ದೇವಸ್ಥಾನಗಳೇ ಬೇರೆ. ಸೊ ನಾವು ರಾಜಕಾರಣ ದೇವಸ್ಥಾನದಲ್ಲಿ ನಾವು ಬೆರೆಸಲ್ಲ. ನಾವು ಜವಾಬ್ದಾರಿ ಎಲ್ಲಾ ವರ್ಗದ ಜನರು, ಎಲ್ಲ ಧರ್ಮದ ಜನರು ನಾವೆಲ್ಲರೂ ಕೂಡ ಪೂಜೆ ಮಾಡುವಂತ ಸ್ಥಳ ಇದು. ಅದಕ್ಕೇನು ಆದ್ಯತೆಯನ್ನು ಕೊಡಬೇಕು, ಆದ್ಯತೆ ಕೆಲಸ ಮಾಡ್ತೀವಿ. ನಮ್ದೇ ಆದಂತ ಜಾಗ ಇದೆ, 8 ಚೈನು ಅಂತೇಳಿ ಸುಮಾರು 18-19 ಎಕರೆ ನಮ್ದೇ ಜಮೀನಿದೆ. ಇಲ್ಲಿ ನಮ್ದೇ ಜಮೀನಿದೆ. ಅದಕ್ಕೋಸ್ಕರ ನಿನ್ನೆ DC ಆಫೀಸಲ್ಲಿ ಒಂದು ಪೂರ್ವಭಾವಿ ಸಭೆ ಕೂಡ ಈ ಶ್ರೀರಾಮ ಸಮಿತಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಮುಖಂಡರೆಲ್ಲ ಸೇರಿ ನಿನ್ನೆ ಮೀಟಿಂಗ್ ಮಾಡಿದ್ದೀವಿ. ನಮ್ಮ ಆಸ್ತಿ ಎಷ್ಟಿದೆ, ರಾಮದೇವ್ರ ಬೆಟ್ಟದ ಆಸ್ತಿ ಎಷ್ಟಿದೆ, ನಾವೆಲ್ಲ ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಅಂತ ಹೇಳಿ ಏನ್ ರಿಸ್ಟ್ರಿಕ್ಷನ್ಸ್ ಇದ್ಬಿಟ್ಟು ಅಧಿಕಾರಿಗಳು ಚರ್ಚೆ ಮಾಡಿ ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಸುಮ್ನೆ ಮಾಡ್ತಾ ಇಲ್ಲ. ನಿನ್ನೆ DOFO ಇದ್ರು, ACF ಇದ್ರು, ರೇಂಜರ್ ಇದ್ರು, ಫಾರೆಸ್ಟ್ ಇದ್ರು, ಎಲ್ಲರೂ ಇದ್ರು. ಅವ್ರ ಸಮ್ಮುಖದಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿ ಇಂತಿಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇದ್ರಲ್ಲಿ ಏನಾದ್ರು ನಿಮ್ದು ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದ್ರೆ ಸ್ವಲ್ಪ ತಿಳಿಸಿ ಅಂತ. ಇಲ್ಲ ನೀವು ಇದು ಮಾಡ್ಬೋದು, ಅದನ್ನ ಮಾಡ್ಬೋದು. ನಾನು ಅಳತೆನೂ ಕೂಡ ಮಾಡಿಸ್ತಾ ಇದ್ದೀನಿ. ಈಗ ರಾಮದೇವ್ರ ಬೆಟ್ಟ ನಮ್ಮ ಆಸ್ತಿ ಎಷ್ಟಿದೆ, ಶ್ರೀರಾಮಚಂದ್ರ ನಮ್ಮ ಆಸ್ತಿ ಎಷ್ಟಿದೆ, ದೇವಸ್ಥಾನದ ಎಷ್ಟಿದೆ ಜಾಗ ಅಂತ ಹೇಳಿ ಅಳತೆನೂ ಕೂಡ ಮಾಡಿಸ್ತಾ ಇದ್ದೀವಿ. ಅರಣ್ಯ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಬೇರೆ ಬೇರೆ ಇವೆಲ್ಲಾನು ಕೂಡ ನಾವು ಕೆಲವು ಸಂದರ್ಭದಲ್ಲಿ ಎರಡೂ ಇಲಾಖೆಯಿಂದ ನಾವು ಅವರ ಒಂದು ಅನುಮತಿಯನ್ನ ಪಡಿಬೇಕಾಗ್ತದೆ. ಇಲಾಖೆ ವತಿಯಿಂದ ಅನುಮತಿ ತಗೊಂಡು ನಾವು ಕೆಲಸ ಕಾರ್ಯ ಮಾಡ್ಬೇಕಾಗ್ತದೆ, ಸಮಜಾಯಿಷಿ ಕೊಡ್ಬೇಕಾಗ್ತದೆ. ನಾವೆಲ್ಲರೂ ಕೂಡ ಎರಡೂ ಇಲಾಖೆ ರೆವಿನ್ಯೂನಲ್ಲೇ ಇದೆ. ಅದು ರಾಮದೇವರ ಬೆಟ್ಟದ್ದು ಪಟ್ಟಾ ಲ್ಯಾಂಡ್ ಏನಿದೆ, 8 ಚೈನು 9 ಚೈನ್ ಏನಿದೆ, ಅದು ನಮ್ಮ ಇದ್ರಲ್ಲೇ ಇದೆ. ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ. ಅದು ಫಾರೆಸ್ಟ್ ಏನ್ ಸಂಬಂಧ ಇಲ್ಲ. ನಾವು ಇಲ್ಲಿ ಹೋಗುವಂತ ದಾರಿಯಲ್ಲಿ ಸ್ವಲ್ಪ ಫಾರೆಸ್ಟ್ ಬರ್ತದೆ. ಸೊ ಇಲ್ಲಿ ಸುತ್ತ ರಿಸರ್ವ್ ಫಾರೆಸ್ಟ್ ಇರುವಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕಂತ ಹೇಳಿ ಅವ್ರಿಗೆ ಅವರಿಂದ ಸ್ವಲ್ಪ ತಿಳುವಳಿಕೆ ತಗೋಬೇಕು. ಅಷ್ಟಕ್ಕೆ ಮಾತ್ರ ನಾವು ಫಾರೆಸ್ಟ್ ಇದು ಮಾಡ್ಕೊಳ್ತೀವಿ. ಬೇರೆ ಅಡಚಣೆ ಏನಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಇರುವಷ್ಟು ಪ್ರವಾಸಿ ತಾಣಗಳು ಇನ್ನೆಲ್ಲೂ ಇಲ್ಲ ಅಂತ ಕಾಣ್ತದೆ. ಯಾರು ಯಾವ ರೀತಿ ಆಲೋಚನೆ ಮಾಡ್ತಾರೋ ಗೊತ್ತಿಲ್ಲ. ನಾನಂತೂ ಮುಂದಿನ ದಿವಸದಲ್ಲಿ ಮೇಕೆದಾಟಿಂದ ಹಿಡಿದು ನಮ್ಮ ಮಾಗಡಿ ಸಾವಂದುರ್ಗವರೆಗೂ ಕೂಡ ಎಲ್ಲೆಲ್ಲಿ ರೇವಣಸಿದ್ದೇಶ್ವರ ಬೆಟ್ಟ ಇರ್ಬೋದು, ಮೇಕೆದಾಟು ಇರ್ಬೋದು, ಶಿವಗಂಗೆ ಇರ್ಬೋದು, ಉತ್ತರಿ ದುರ್ಗ ಸಾಕಷ್ಟು ನಮ್ಮಲ್ಲಿ ಪ್ರವಾಸಿ ತಾಣಗಳಿದೆ. ಒಂದಿನ ಪ್ಯಾಕೇಜ್ ಮಾಡಿ ನಾವೇನಾದ್ರೂ ಎಲ್ಲ ಜನಗಳಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇದ್ರಲ್ಲಿ ರೆವಿನ್ಯೂ ಸಾಕಷ್ಟು ನಮ್ಮ ಜಿಲ್ಲೆಗೆ ಜನರೇಟ್ ಆಗ್ತದೆ. ನಾವು ಬೇರೆ ಊರುಗಳಿಗೆ, ಬೇರೆ ದೇಶಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿರುವಂತ ಸಂಪತ್ತು ನಾವು ಬೇಕಾದ್ರೆ ಹೆಂಗ್ ಬೇಕಾದ್ರೆ ನಾವು ಅನುಭವಿಸ್ಬೋದು ನಾವೆಲ್ಲರೂ ಕೂಡ. ಸೊ ಇದನ್ನ ನಾವೆಲ್ಲರೂ ಕೂಡ ಎನ್ಕ್ಯಾಶ್ ಮಾಡ್ಕೋಬೇಕು. ಸರ್ಕಾರ ಗಮನಕ್ಕೆ ನಾನು ಮುಂದಿನ ದಿವಸದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪ್ರವಾಸೋದ್ಯಮ ಸಚಿವರಿಗೆ ಇವರೆಲ್ಲರ ಗಮನಕ್ಕೆ ತಂದು ಇದನ್ನ ಏನಾದ್ರು ಮಾಡಿ ಕಾರ್ಯಗತ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅವ್ರು ಮಾಡಿಲ್ಲ ಅಂದ್ರೆ ಬಿಡಕ್ಕಾಗ್ತದ? ಅವ್ರು ಮಾಡಿಲ್ಲ ಅಂತ ಬಿಡಕ್ಕಾಗ್ತದ? ಮಾಡ್ತಾ ಇದೀವಲ್ಲ. ಏನ್ ಮಾಡಿಲ್ಲ ಅಂದ್ರೂ ನಾವು ಬಿಡಕ್ಕಾಗಲ್ವಲ್ಲ, ನಾವು ಮಾಡ್ಲೇಬೇಕಲ್ಲ. ಶ್ರಾವಣ, ಈಗ ಶ್ರಾವಣದಲ್ಲಿ ನಾವೇನು ಏನ್ ಪೂಜೆ ಮಾಡ್ಬೇಕು. ಅದಕ್ಕೆ ರೋಡು, ರಸ್ತೆನೋ, ನೀರು ಏನ್ ಬೇಕು ಮೂಲಭೂತ ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ ನಾವೇನ್ ಪೂಜೆ ಮಾಡೋದು ಮರ್ತ್ಬಿಡ್ತೀವಿ, ಊಟ ಮಾಡೋದು ಬಿಟ್ಬಿಡ್ತಾನ. ನಾವು ಮಾಡ್ಲೇಬೇಕಾಗ್ತದೆ, ಹೇಳೋದವ್ರು ಹೇಳಲೇಬೇಕಾಗ್ತದೆ. ಈಗ 2 ಕೋಟಿ ರೂಪಾಯಿ ಏನಾದ್ರು ಮಾಡಿ ನಾವೀಗ ಅನುದಾನ ತಂದಿದ್ದೀವಿ. ಈಗ ಅದನ್ನ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅದನ್ನ ಆಕ್ಷನ್ ಪ್ಲಾನ್ ಮಾಡಿ ಕೆಲಸ ಪ್ರಾರಂಭ. ಇವತ್ತಿನ ದಿನ ಪೂಜೆ ಮಾಡಿ, ಇವತ್ತಿನ ಈಗಾಗಲೇ ಸಾಮಾನು ಸರಂಜಿ ಎಲ್ಲ ತಂದಿದ್ದಾರೆ. ಕೆಲಸ ಚಾಲನೆ ಮಾಡ್ತಾ ಇದ್ದೀವಿ.